ಜಮ್ಮು ಕಾಶ್ಮೀರದಲ್ಲ ಆಗಿರ್ತಕ್ಕಂಥ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನಾ ಕೃತ್ಯವನ್ನು ಕರ್ನಾಟಕ ಬಿಜೆಪಿ ಕರ್ನಾಟಕದ 7 ಕೋಟಿ ಕನ್ನಡಿಗರು ಇದನ್ನು ನಾವು ಖಂಡಿಸ್ತಾ ಇದ್ದೀರಿ. ಇದು ನಮಗೆಲ್ಲರಿಗೂ ಒಂದು ದುಃಖದ ದಿನ. ಪ್ರಧಾನಿ ನರೇಂದ್ರ ಮೋದಿಯವರು ಕಾಶ್ಮೀರವನ್ನು 370 ಆರ್ಟಿಕಲನ್ನು ತೆಗೆಯುವ ಮುಖಾಂತರ ಅಲ್ಲಿ ಶಾಂತಿಯನ್ನು ನೆಲೆಸಿ ಅಲ್ಲಿನ ವ್ಯಾಪಾರ ಚಟುವಟಿಕೆ ಟೂರಿಸಂ ಇವಕ್ಕೆಲ್ಲದಕ್ಕೂ ಕೂಡ ಉತ್ತೇಜನ ಕೊಟ್ಟಿದ್ದರು. ನಾನು ಕೂಡ ಅಲ್ಲಿ PSC ಚೇರ್ಮನ್ ಇದ್ದಾಗ 10 ದಿನಗಳ ಕಾಲ ನಾನು ಹೋಗಿದ್ದೆ, ಕಳೆದ ಎರಡು ವರ್ಷದ ಹಿಂದೆ. ಆ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟು ಎಲ್ಲ ಕೂಡ ಭಾಳ ಒಳ್ಳೆಯ ರೀತಿ ಶಾಂತಿಯಿಂದ ಇತ್ತು. ಬಹುಸಂಖ್ಯಾತರು ಅಲ್ಲಿ ಮುಸ್ಲಿಮರು, ಆದರೂ ಕೂಡ ಅವರೆಲ್ಲರೂ ಕೂಡ ಸಂತೋಷದಿಂದ ಪ್ರತಿದಿನವೂ ಕೂಡ ನಮಗೆ ಅನ್ನಕ್ಕೂ ಊಟಕ್ಕೂ ಕಷ್ಟ ಇತ್ತು. ಇವತ್ತು ಪ್ರತಿದಿನ ನಾವು 10,000 ರೂಪಾಯಿ ಸಂಪಾದನೆ ಮಾಡ್ತೀರಿ. ಬೋಟ್ ಒಂದರಲ್ಲೇ ನಾವು ಎವ್ರಿ ಡೇ 10,000 ರುಪೀಸ್ ಸಂಪಾದನೆ ಮಾಡ್ತೀರಿ. ಅಲ್ಲಿರುವಂಥ ಕಾಶ್ಮೀರಿ ಶಾಲು ಇರ್ಬೋದು, ಇವೆಲ್ಲ ಕೂಡ ವಿಶ್ವ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಿತ್ತು. ಈಗ ಇದರಿಂದ ಪಾಕಿಸ್ತಾನ ಪ್ರೇರಿತವಾದಂಥ ಭಯೋತ್ಪಾದನಾ ಸಂಘಟನೆ ಇವತ್ತು 28 ಹಿಂದೂಗಳನ್ನು, ಸುಮಾರು 20ಕ್ಕೂ ಹೆಚ್ಚು ಹಿಂದೂ ಜನಗಳನ್ನು ಹಲ್ಲೆ ಆಗಿರ್ತಕ್ಕಂಥದ್ದು, 28 ಜನ ಮೃತರಾಗಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಇಡೀ ದೇಶ, ಅವರ ಕುಟುಂಬದ ಜೊತೆ ನಾವೆಲ್ಲರೂ ಕೂಡ ಇದ್ದೀರಿ. ಈ ಸಂದರ್ಭದಲ್ಲಿ ಅಲ್ಲಿ ಅಭಿವೃದ್ಧಿ ಬೇಡ ಅಂತೇಳಿ, ಅಭಿವೃದ್ಧಿ ಬೇಡ ಅನ್ನೋದನ್ನು ವಿಶ್ವಕ್ಕೆ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪಾಪರಾಗಿರ್ತಕ್ಕಂಥ ಪಾಕಿಸ್ತಾನ ಇವತ್ತು ಈ ಕೃತ್ಯವನ್ನು ಮಾಡಿದೆ. ಅಲ್ಲಿ ವಿಶೇಷವಾಗಿ ಪ್ರವಾಸೋದ್ಯಮದ ಒಂದು ತವರೂರು ಥರ, ಅದು ಇಡೀ ಭಾರತಕ್ಕೆ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಥರ ಅಂತ ಹೇಳ್ತಾರೆ. ಅಲ್ಲಿ ಬರೋದ್ರಿಂದ ಕೋಟ್ಯಾಂತರ ರೂಪಾಯಿ ಆ ಭಾಗದ ವಾಸ ಮಾಡ್ತಕ್ಕಂಥ ಜನಗಳಿಗೆ ಅಭಿವೃದ್ಧಿಗೆ ಭಾಳ ಪೂರಕವಾಗಿತ್ತು. ಈಗ ತಾನೇ ನರೇಂದ್ರ ಮೋದಿಯವರು ಅಲ್ಲಿ ಸಾವಿರಾರು ಕೋಟಿ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆಯನ್ನು ಮಾಡಿದರು. ಭಾಳ ಶಾಂತಿಯಿಂದ ಇತ್ತು. ಇದನ್ನು ಸಹಿಸಲಾರದೆ ಇವತ್ತು ಅಲ್ಲಿ ಉಗ್ರಗಾಮಿ, ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು ಅಲ್ಲಿ ಬಂದಂಥ ಪ್ರವಾಸಿಗರನ್ನು, ನಮ್ಮ ಕರ್ನಾಟಕದವರು ಭಾಳ ಜನ ಹೋಗಿದ್ದಾರೆ ಅಲ್ಲಿ ಕರ್ನಾಟಕ. ಅದರಲ್ಲಿ ಮತ್ತಿಕೆರೆಯಲ್ಲಿ ಭರತ್ ಭೂಷಣ್, ಶಿವಮೊಗ್ಗ ಮಂಜುನಾಥ್ ಅವರು ತೀರ್ಕೊಂಡಿರುವಂಥದ್ದು ಭಾಳ ದುಃಖಕರವಾದಂಥ ವಿಚಾರ. ಈಗಾಗಲೇ ನಾನು ನನಗೆ ಘಟನೆ ತಿಳಿದ ತಕ್ಷಣ ನಮ್ಮ ತೇಜಸ್ವಿ ಸೂರ್ಯ, ನಮ್ಮ ಲೋಕಸಭಾ ಸದಸ್ಯರು ಅವರಿಗೆ ಫೋನ್ ಮಾಡಿದೆ. ಅವರು ಕೂಡ ಕಾಶ್ಮೀರದಲ್ಲಿ ಇದ್ದಾರೆ, PSC ಕಮಿಟಿ ನಿಯೋಗದಲ್ಲಿ ಅವರಿದ್ದಾರೆ. ಈ ಘಟನೆ ಆದಂಥ 5-6 ಕಿಲೋಮೀಟರ್ ದೂರದಲ್ಲಿ ಅವರು ಇದ್ದಾರೆ. ನಾನು ಕೂಡಲೇ ಫೋನ್ ಮಾಡಿ ಅವರಿಗೆ ಅಲ್ಲಿ ನಮ್ಮ ಕನ್ನಡಿಗರು ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನನಗೆ ಫೋನ್ ನಂಬರ್ ಕಳಿಸಿ ಅಂದರು. ನಾನು ಇಮಿಡಿಯೇಟಾಗಿ ನಮ್ಮ ಶಿವಮೊಗ್ಗದ MLAಗೆ ಫೋನ್ ಮಾಡಿ ಬದುಕಿರ್ತಕ್ಕಂಥ ಅಲ್ಲಿ ನಮ್ಮ ಕನ್ನಡಿಗರಿಗೆ ಅವ್ರ ಫೋನ್ ನಂಬರ್ ಕೊಟ್ಟು ಅವ್ರ ಜೊತೆ ಮಾತಾಡಿಸಿ ಅವರಿಗೆ ಸಾಂತ್ವನ ಹೇಳಿರೋದು, ಮತ್ತು ಅಲ್ಲಿ ಏನು ಸಹಾಯ ಬೇಕಾದರೂ ಮಾಡ್ತೀನಿ ಅಂತ ನಮ್ಮ ತೇಜಸ್ವಿ ಸೂರ್ಯನು ಹೇಳಿದ್ರೆ. ಆದರೆ ನಾನು ಈಗ ನಮ್ಮನ್ನು ಅಲ್ಲಿ ಹೋಗಿ ಬಿಡ್ತಾ ಇಲ್ಲ, ಆದರೆ ನಾನು ಅಲ್ಲಿಗೆ ಹೋಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕೂಡಲೇ ನಾವು ರಿಯಾಕ್ಟ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀರಿ. ಇದೆಲ್ಲ ನೋಡ್ತಾ ಇದ್ದರೆ ಈ ಭಯೋತ್ಪಾದಕರ ಕೃತ್ಯ ಬಂದಾಗ ಅಲ್ಲಿ ನೀವು ಹಿಂದೂಗಳ ಅಂಥೇಳಿ ಹಿಂದೂಗಳನ್ನೇ ಹುಡುಕಿ ಹೊಡೆದಿದ್ದಾರೆ. ಅಲ್ಲಿ ಮುಸ್ಲಿಮರು ಇದ್ದರು, ವ್ಯಾಪಾರ ಮಾಡೋರಂಥ ಮುಸ್ಲಿಮರು, ಅವ್ರನ್ಯಾರನ್ನೂ ಮುಟ್ಟಿಲ್ಲ. ಹಿಂದೂ ಅನ್ನೋ ಒಂದೇ ಒಂದು ಪದ ಹುಡುಕಿ ಆ ಹಿಂದೂಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಇದು ಸ್ಪಷ್ಟವಾಗಿ ಚಿತಾವಣೆ ಇದ್ದೇ ಇದೆ. ಲೋಕಲಲ್ಲಿ ಅವ್ರಿಗೆ
ಬೆಂಬಲ ಕೊಟ್ಟಿರುವಂಥದ್ದು ಇದೆ. ಈ ಥರ ಸ್ಲೀಪಿಂಗ್ ಸೆಲ್ಸು ನಮ್ಮ ಕರ್ನಾಟಕದಲ್ಲೂ ಸ್ಲೀಪರ್ ಸೆಲ್ಸ್ ಭಾಳ ಇದೆ. ಬಾಂಗ್ಲಾದೇಶದಿಂದ ಬಂದಿರೋರು, ಪಾಕಿಸ್ತಾನದಿಂದ ಬಂದಿರೋರು, ನಮ್ಮ ಬೆಂಗಳೂರಲ್ಲೂ ಇದೆ. ಅವ್ರಿಗೆ ಬಂದ ತಕ್ಷಣ ಅವ್ರಿಗೆ ಬಿರಿಯಾನಿ ಕೊಟ್ಟು ಅವ್ರಿಗೆ ವೋಟರ್ ಲಿಸ್ಟು, ಆಧಾರ್ ಕಾರ್ಡು ಇವೆಲ್ಲ ಮಾಡಿಕೊಡುವಂಥ ದೊಡ್ಡ ದಂಧೆನೇ ಇದೆ. ಇದಾಗಲೇ ವಿಧಾನಸಭೆಯಲ್ಲೂ ನಾವು ಪ್ರಸ್ತಾವ ಮಾಡಿದಿರಿ. ಇದನ್ನು ನಾವು ಎಚ್ಚರಿಕೆ ಗಂಟೆ ಇಲ್ಲಿ ಹಿಂದೂಗಳನ್ನೇ ಹುಡುಕಿ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಕೃತ್ಯ ಭಾರತದ ಮೇಲಲ್ಲ ಅವ್ರದ್ದು. ಅವರು ಹಿಂದೂಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಹಿಂದೂಗಳೇ ಅವರ ಟಾರ್ಗೆಟ್. ಇದನ್ನು ದೇಶದ ಜನ, ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು. ಇಂಥ ಕಷ್ಟದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಭಾರತಕ್ಕೆ ಬಂದಿರುವಂಥ ಏನು ಈ ಟೆರರಿಸ್ಟ್ ದಾಳಿಗೆ ಸರಿಯಾದ ಪ್ರತ್ಯುತ್ತರವನ್ನು ನಮ್ಮ ಕೇಂದ್ರದ ಸರ್ಕಾರ ಕೊಟ್ಟೇ ಕೊಡುತ್ತೆ. ಹಿಂದೆ ಈ ಥರದ ಘಟನೆ ಆದಾಗೂ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಪ್ರಪಂಚದಲ್ಲೇ ಒಂದು ಬಲಾಢ್ಯ ಸೈನ್ಯವನ್ನು ಹೊಂದಿರತಕ್ಕಂಥ ದೇಶ. ಆ ದೃಷ್ಟಿಯಿಂದ ಆಗಿರ್ತಕ್ಕಂಥ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಟೆರರಿಸ್ಟ್ ಹೋಗಿ ನೀವು ಹೇಳಿ, ಮೋದಿಗೆ ಹೇಳಿ. ಮತ್ತು ಅಲ್ಲಿ ಮಾತಾಡಿದವರು ಹೇಳಿದ್ರು, ನೀವು ಹಿಂದೂನಾ ಅಂತ ಕೇಳಿ ನಮ್ಮನ್ನು ಹೊಡೆದಿರೋವಂಥದ್ದು. ಇದನ್ನು ನೋಡಿದ್ರೆ ಇದು ಹಿಂದೂ ಧರ್ಮದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ವಿರೋಧ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ಈ ವಿಚಾರವಾಗಿ ಈಗಾಗಲೇ ಕೇಂದ್ರ ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಂಡಿದೆ. ಗೃಹ ಸಚಿವರು ಈಗಾಗಲೇ ಅಲ್ಲಿ ಹೋಗಿ ಇಮಿಡಿಯೇಟಾಗಿ ಭೇಟಿ ಮಾಡಿ ಕ್ರಮಗಳನ್ನು ತೆಗೆದುಕೊಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಕೂಡಲೇ ವಾಪಸ್ ಬರ್ತಾ ಇದ್ದಾರೆ. ಅದರಿಂದ ಈ ಕೃತ್ಯವನ್ನು ನಾವೆಲ್ಲರೂ ಕೂಡ ಖಂಡಿಸ್ತೀರಿ. ಇವತ್ತು ಸಂಜೆ BJP ಆಫೀಸ್ ಮುಂದೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀರಿ, ಕ್ಯಾಂಡಲ್ ಲೈಟ್ ಶ್ರದ್ಧಾಂಜಲಿಯನ್ನು. ಅದೇ ರೀತಿ ಜಯನಗರದ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ತನೂ ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ. ಸ್ಯಾಂಕಿ ಟ್ಯಾಂಕಲ್ಲೂ ಕೂಡ ನಮ್ಮ ಅಶ್ವಥ್ ನಾರಾಯಣ್ ಅವರು ನೇತೃತ್ವದಲ್ಲಿ ಅಲ್ಲೂ ಕೂಡ ಶ್ರದ್ಧಾಂಜಲಿ ಸಭೆ. ಇಡೀ ರಾಜ್ಯಾದ್ಯಂತ ನಮ್ಮೆಲ್ಲ ತಾಲೂಕು ಕೇಂದ್ರಗಳಲ್ಲೂ, ಕರ್ನಾಟಕದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ತೀರಿಕೊಂಡಂಥ ನಮ್ಮ ಎಲ್ಲ ಹಿಂದೂ ಬಾಂಧವರ ಅವರಿಗೆ ಶ್ರದ್ಧಾಂಜಲಿ, ಅವ್ರ ಕುಟುಂಬಕ್ಕೆ ನಮ್ಮ ಜೊತೆ ಇದ್ದೀರಿ ಅನ್ನೋ ಒಂದು ಸ್ಪಷ್ಟ ಸಂದೇಶ ಹೋಗುವಂಥದ್ದು ಮತ್ತು ನಾವೆಲ್ಲರೂ ಒಟ್ಟಾಗಿದ್ದೀರಿ ಅನ್ನೋ ಸಂದೇಶವನ್ನು ಕೂಡ ಇವತ್ತು ಕಳಿಸ್ಬೇಕಾಗಿದೆ. ಬಾಡಿ ಫ್ಲೈಟಿಂದ ಶಿಫ್ಟ್ ಮಾಡ್ತಾರೆ, ಬರುತ್ತೆ 3 ಗಂಟೆಗೆ ಬರುತ್ತೆ, ಮುಂಚಿನ ಇವತ್ತು ಬಾಡಿನೂ ಕೂಡ ಬರ್ತಾ ಇದೆ. ಇವತ್ತು 3 ಗಂಟೆಗೆ ಮತ್ತು 6 ಗಂಟೆಗೆ ನಾವು ಅಂತ ಇರೋವಂಥ ಮಾಹಿತಿ. ಇವತ್ತು 6 ಗಂಟೆ ಒಳಗಡೆ 6 ಗಂಟೆಗೆ ಬರುತ್ತೆ ಅನ್ನೋ ಮಾಹಿತಿನೂ ಕೂಡ ನಮ್ಗೆ ಬಂದಿದೆ. ಸೊ ಒಟ್ಟಾರೆ ಈ ಘಟನೆ ದೇಶದ್ರೋಹಿಗಳಿಗೆ ಸರಿಯಾದಂಥ ಪಾಠವನ್ನು ಕಲಿಸುವಂಥದ್ದಕ್ಕೆ ಇಡೀ ಭಾರತ, ಇಡೀ ಹಿಂದೂಸ್ತಾನ ಒಟ್ಟಿಗೆ ನಿಲ್ಲಬೇಕು. ಇದನ್ನು ಖಂಡನೆಯನ್ನು BJP ರಾಜ್ಯವ್ಯಾಪಿ ಖಂಡನೆಯನ್ನು ಮಾಡುತ್ತೆ. ನಾವು ಕೂಡ ಇವತ್ತು ಕಪ್ಪು ಪಟ್ಟಿ ಕಟ್ಟೋ ಮುಖಾಂತರ ಈ ಪಾಕಿಸ್ತಾನದ ದಾಳಿಯ ವಿರುದ್ಧವಾದಂಥ ಒಂದು ಕಪ್ಪು ಪಟ್ಟಿಯನ್ನು ಕೂಡ ನಾವೆಲ್ಲರೂ ಕೂಡ ಕಟ್ಕೊಂಡಿದ್ದೀರಿ. ಪ್ರೊಟೆಸ್ಟ್ ನಮ್ಮದು ಪಾಕಿಸ್ತಾನದ ಈ ಭಯೋತ್ಪಾದನಾ ದಾಳಿಗೆ ಒಂದು ಪ್ರೊಟೆಸ್ಟು ಕೂಡ ನಾವು ಮಾಡ್ತಾಯಿದ್ದೀರಿ. ರಾಜ್ಯ ಸರ್ಕಾರನೂ ಕೂಡ ಈ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಮತ್ತು ಎಲ್ಲೆಲ್ಲಿ ಸ್ಲೀಪರ್ ಸೆಲ್ಸ್ ಇದೆ ಕರ್ನಾಟಕದಲ್ಲಿ, ಆ ಸ್ಲೀಪರ್ ಸೆಲ್ಸ್ ಬಗ್ಗೆ ಗಮನವನ್ನು ಕೊಡಬೇಕು. ಮತ್ತು ಯಾರ್ಯಾರು ಭಯೋತ್ಪಾದಕರು ಬೇಲ್ ಮೇಲೆ ಆಚೆ ಬಂದಿದ್ದಾರೆ, ಹಿಂದೆ ಭಯೋತ್ಪಾದನಾ ಚಟುವಟಿಕೆ ಇವೆಲ್ಲ ಮಾಡಿದಂಥ ಬೇಲ್ ಮೇಲೆ ಆಚೆ ಬಂದಿರತಕ್ಕಂಥವ್ರನ್ನೂ ಕೂಡ ಕೂಡಲೇ ಅವ್ರನ್ನ ನಿಗಾ ವಹಿಸಬೇಕು. ಮತ್ತು ಅವ್ರನ್ನ ಕೂಡಲೇ ಪೊಲೀಸರು ವಶಕ್ಕೆ ತೆಗೆದುಕೊಳ್ಬೇಕು. ಇವೆಲ್ಲನೂ ಕೂಡ ರಾಜ್ಯ ಸರ್ಕಾರದ ಕರ್ತವ್ಯನೂ ಕೂಡ ಇದೆ, ಅದನ್ನು ಮಾಡಬೇಕು. ಒಟ್ಟಾರೆ ಇಡೀ ದೇಶ ಇವತ್ತು ಒಟ್ಟಾಗಿ ಈ ಭಯೋತ್ಪಾದನಾ ಕೃತ್ಯವನ್ನು ಎದುರಿಸುವಂಥದ್ದು ಮತ್ತು ಇದನ್ನು ಖಂಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀರಿ. ನಾನು ಅವರ ತೀರ್ಕೊಂಡಂಥ ಎಲ್ಲ ನಮ್ಮ ಬಾಂಧವರಿಗೆ, ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕೇಂದ್ರ ಹಿಂದೆನೂ ಕೂಡ ಈ ಥರದ ಘಟನೆ ಆದಾಗ ಉಗ್ರವಾದಂಥ ಕ್ರಮಗಳನ್ನು ತೆಗೆದುಕೊಂಡಿದೆ. ಈಗಾಗಲೇ ನಾನು ಹೇಳಿದ್ದೀನಿ, ಭಾರತ ಒಂದು ಶಕ್ತಿಶಾಲಿ ದೇಶ. ಈ ಪಾಕಿಸ್ತಾನಕ್ಕೆ ಸರಿಯಾದಂಥ ಪಾಠವನ್ನು ಕೇಂದ್ರ ಸರ್ಕಾರ, ಅದು ನರೇಂದ್ರ ಮೋದಿಯವರು
ಗ್ಯಾರಂಟಿ ಪಾಠವನ್ನು ಕಲಿಸ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ದೇಶದ ಜನ ಕೂಡ ಅದನ್ನೇ ಬಯಸ್ತಾ ಇದ್ದಾರೆ. ಭದ್ರತಾ ವೈಫಲ್ಯ ಅಂತ ಕಾಂಗ್ರೆಸ್ ನಾಯಕರು ಕೆಲವರು ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಇತ್ತು. ರೀತಿಯಲ್ಲಿ ಭ್ರಮೆ ಮೂಡಿಸಲಾಗಿತ್ತು ಕೇಂದ್ರ ಸರ್ಕಾರ, ಅಲ್ಲಿ ಎಲ್ಲವೂ ಕೂಡ ಶಾಂತಿಯುತವಾಗಿದೆ, ಉಗ್ರರನ್ನ ಮಟ್ಟ ಹಾಕಿದೆ ಅಂತ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದಾರೆ. ಈಗ ನೋಡಿದ್ರೆ ಇದು ಉಗ್ರರ ದಾಳಿಯಾಗಿದೆ, ಭದ್ರತಾ ವೈಫಲ್ಯ ಇದು ಅನ್ನುವಂತಹ ವಿಶ್ಲೇಷಣೆಗಳು ಮಾಡ್ತಾರೆ. ಅತಿ ಹೆಚ್ಚು ಉಗ್ರ ಚಟುವಟಿಕೆಗಳು ನಡೀತಾ ಇದ್ದಾವೆ ಈಗ ಅಂತ ಅವರು ನನಗೆ ಗೊತ್ತಿಲ್ಲ ದಿನೇಶ್ ಗುಂಡೂರಾವ್ ಯಾವಾಗ ಅವ್ರು ಕಾಂಗ್ರೆಸ್ ಪಾರ್ಟಿಯವರು ಇಂಟೆಲಿಜೆನ್ಸಿ ಖಾತೆಯನ್ನು ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಅವರು ನಮ್ಮ ಅಶ್ವಥ್ ನಾರಾಯಣ ಅವರು ಹೇಳಿದ ರೀತಿ ಅವರು ಆರೋಗ್ಯ ಸಚಿವರು ಮತ್ತು ಆರೋಗ್ಯ ಸದ್ಯಕ್ಕೆ ಬಾಣಂತಿಯರ ಜೀವವನ್ನು ಕಾಪಾಡಿದ್ರೆ ಸಾಕಾಗೈತೆ. ಅವರು ಬಾಣಂತಿಯರ ಜೀವ ಕಾಪಾಡೋದ್ರ ಬಗ್ಗೆ ನೋಡಲಿ, ದೇಶದ ಬಗ್ಗೆ ನೋಡೋಕ್ಕೆ ಅಲ್ಲಿನ ಮಫ್ತಿ ಇವರಲ್ಲ ಮುಖ್ಯಮಂತ್ರಿ ಇದ್ದಾರೆ ಒಮರ್ ಅಬ್ದುಲ್ಲಾ ಅವರು ಅಲ್ಲಿನ ಮುಖ್ಯಮಂತ್ರಿಗಳಿದ್ದಾರೆ. ಅವರೇನು BJP ಅವರಲ್ಲ. ಅಲ್ಲಿ ಪೊಲೀಸ್ ಇದೆ, ಕೇಂದ್ರದ ಪಡೆನೂ ಕೂಡ ಸಹಾಯಕ್ಕೆ, ಅಲ್ಲಿನ ರಾಜ್ಯ ಸರ್ಕಾರದ ಸಹಾಯಕ್ಕೆ ಕೇಂದ್ರದ ಪಡೆನೂ ಕೂಡ ಇದೆ. ಅದರಿಂದ ಕೇಂದ್ರ ಸರ್ಕಾರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರ ಅದೇನು BJP ಸರ್ಕಾರ ಅಲ್ಲ, ಎರಡೂ ಕೂಡ ಒಟ್ಟಿಗೆ ಈಗ ಧೈರ್ಯದಿಂದ ಒಟ್ಟಾಗಿ ಎದುರಿಸ್ತಾ ಇದ್ದಾರೆ. ಇದರಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡೆದಿರೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಒಟ್ಟಾಗಿರ್ಬೇಕೇ ಹೊರತು ಆ ವೈಫಲ್ಯ ಈ ವೈಫಲ್ಯ ಅಂತ ಹೇಳೋ ಅಂಥದ್ದು ಈ ಸಂದರ್ಭದಲ್ಲಿ ಒಳ್ಳೆಯದಲ್ಲ. ಇದು ದೇಶ ಕಣ್ಣೀರು ಸುರಿಸ್ತಾ ಇರೋವಂಥ ಸಂದರ್ಭದಲ್ಲಿ ಅದೇನೋ ಬೆಂಕಿಗೆ ಮನೆಗೆ ಬೆಂಕಿ ಬಿದ್ದರೆ ಗಳ ಎಳೆಯುವಂಥ ವ್ಯವಸ್ಥೆ ಆಗಬಾರ್ದು. ಒಟ್ಟಾಗಿ ನಿಲ್ಲಬೇಕು. ಇವತ್ತು ದೇಶ ಒಟ್ಟಿಗೆ ನಿಲ್ಲಬೇಕು, ಒಟ್ಟಾಗಿ ನಿಲ್ಲಬೇಕು.